ಯಾಗಕ್ಕೆ ಭಾರತದಾದ್ಯಂತ ಸ್ವಾಮಿಗಳು ಅವಧೂತರುಗಳು ಇವರೆಲ್ಲ ಬಂದು ಎಲ್ಲ ವಿಸಿಟ್ ಮಾಡಿ ಪೂಜೆಯಲ್ಲಿ ಭಾಗವಹಿಸಿದ್ರಲ್ಲ ಅಮ್ಮನವ್ರಿಗೆ. ಅದರಲ್ಲಿ ಒಬ್ಬರು ತಿರುಪತಿ ಒಬ್ಬ ಮಹಾನ್ ಗುರುಗಳವರು, ಆಂಧ್ರ ಮುಖ್ಯಮಂತ್ರಿ ಮನೆಗೆಲ್ಲ ಪೌರತ್ವಕ್ಕೆಲ್ಲ ಹೋಗುವಂತ ಈ ಗುರುಗಳು ಇದಕ್ಕೂ ಯಾಗಕ್ಕೆ ಬಂದಾಗ ಅಮ್ಮನ ಲಕ್ಷ್ಮಿನಾ ಬೆಳ್ಳಿ ಗೌರಿ ಗೌರಿ ಗಂಗೆ ಅವನು ನಂದೀಶ ಲಕ್ಷ್ಮಿ ಸುಬ್ಲಕ್ಷ್ಮಿ ವಿಜಯಲಕ್ಷ್ಮಿ ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮಿ ಒಂದೊಂದು ಹಸುಗ ಒಂದೊಂದು ಹೆಸರು ಇಟ್ಬಿಟ್ಟಿದ್ರ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಗೆಳೆಯರೇ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆದಿಶಕ್ತಿಯ ಒಂದು ತ್ರಿಕೂಟಾಚಲ ಕ್ಷೇತ್ರ ಎಂಬ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಸ್ಥಳಕ್ಕೆ ಬಂದಿದ್ದೀವಿ. ಈ ಒಂದು ತ್ರಿಕೂಟಾಚಲ ಕ್ಷೇತ್ರವು ದಾವಣಗೆರೆ ಜಿಲ್ಲೆಯ ಲೋಕಿಕೆರೆ ಎಂಬ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಹೊಲಗಳ ಮಧ್ಯೆ ಹಚ್ಚ ಹಸಿರಿನ ನಡುವೆ ನೆಲೆ ನಿಂತಿರುವ ಆದಿಶಕ್ತಿಯ ಒಂದು ಪೌರಾಣಿಕ ಕ್ಷೇತ್ರವಾಗಿದೆ. ಇಲ್ಲಿನ ಇತಿಹಾಸದ ಬಗ್ಗೆ, ಆಮೇಲೆ ಇಲ್ಲಿನ ಒಂದು ಸ್ಥಳ ಪುರಾಣದ ಬಗ್ಗೆ ಇಲ್ಲಿ ಸ್ಥಳೀಯರ ಬಳಿ ತಿಳಿದುಕೊಳ್ಳೋಣ. ಇಂತಹ ಅಡವಿ ಒಳಗಡೆ ನೆಲೆಸಿರುವಂತಹ ಪೌರಾಣಿಕ ಮತ್ತು ಐತಿಹಾಸಿಕ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರೋದಕ್ಕೋಸ್ಕರ ಬೆಲ್ ಬಟನ್ ಆನ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಬನ್ನಿ, ಅಲ್ಲಿ ಕಾಣ್ತಾ ಇರೋದೇ ತ್ರಿಕೂಟಾಚಲ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೋಗಿ ಈ ಒಂದು ಸ್ಥಳದ ಇತಿಹಾಸದ ಬಗ್ಗೆ, ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದೆ ನೋಡಿ ಶ್ರೀ ತ್ರಿಕೂಟಾಚಲ ಕ್ಷೇತ್ರ. ವಿಜಯಪುರ, ಲೋಕಿಕೆರೆ, ದಾವಣಗೆರೆ. ಹಸುಗಳನ್ನ ಸಾಕಿದ್ದಾರೆ ಇಲ್ಲಿ. ಮಠ ಟೈಪ್ ಇದೆ. ಅಜಯ್, ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ದಾವಣಗೆರೆ ಈಶ್ವರಪ್ಪ. ಶಿವಮೊಗ್ಗ ಈಶ್ವರಪ್ಪ ಅಲ್ಲ, ದಾವಣಗೆರೆ ಈಶ್ವರಪ್ಪ. ಪಕ್ಕ ಅಡ್ರೆಸ್ ಸಮೇತ ಹೇಳ್ತಿದ್ದೀರಾ? ಲಕ್ಷ್ಮಿನಾ? ಬೆಳ್ಳಿ ಗೌರಿ ಅವಳ ಗಂಗೆ ಅವಳು ನಂದೀಶ ವಿಜಯಲಕ್ಷ್ಮಿ ಸುಬ್ಲಕ್ಷ್ಮಿ ವಿಜಯಲಕ್ಷ್ಮಿ ಸುಬ್ಲಕ್ಷ್ಮಿ. ಒಂದೊಂದು ಹಸುಗ ಒಂದೊಂದು ಹೆಸರು ಇಟ್ಬಿಟ್ಟಿದ್ರ. ಪರವಾಗಿಲ್ಲ. ಎಲ್ಲ ತಂಗಿಯರು ನಮ್ಮ ತಾಯಿ. ಅವಳು ಸೇವೆ ಮಾಡಕ್ಕೆ 7 ಜನ್ಮ ಪುಣ್ಯ ಬೇಕು. ಗೋ ಸೇವೆ ಮಾಡೋದಕ್ಕೆ. ಹೌದು, ನಿಜ. ಆ ಎಮ್ಮಂದು ಋಣದಿಂದ ನನಗೊಂದು ಭಾಗ್ಯ ಸಿಕ್ಕೈತಿ, ಅಷ್ಟೊಂದು ಹೇಳಬಲ್ಲೆ ಅಂತ. ಇಲ್ಲಿ ಬಹಳ ವಿಶೇಷತೆ ಇದೆಲ್ಲ. ಊರಿಂದ ಹೊರಗಡೆ 1-2 ಕಿಲೋಮೀಟರ್ ದೂರ. ಲೋಕಿಕೆರೆಯಲ್ಲಿ 1.5-2 ಕಿಲೋಮೀಟರ್ ಆಗತ್ತೆ. ಚೆನ್ನಾಗಿದೆ. 20 ಕಿಲೋಮೀಟರ್ ಆಗತ್ತೆ. ಹೊಲಗಳ ನಡುವೆ. ಪರಿಸರ ಗದ್ದೆ ಸುತ್ತ ಗದ್ದೆ ಐತಿ. ಮಧ್ಯದಲ್ಲಿ ಐತಿ 2 ಎಕರೆ ಪೂರ್ತಿ. 2 ಎಕರೆ ವಿಸ್ತೀರ್ಣದಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಮತ್ತು ಲಕ್ಷ್ಮೀ ವೆಂಕಟೇಶ್ವರ, ಅರ್ಧನಾರೇಶ್ವರಿ, ಗಣಪತಿ ಮತ್ತು ಶಕ್ತಿ ಆಂಜನೇಯ, ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ. ಇದೆಲ್ಲ ಮ್ಯಾನೇಜ್ಮೆಂಟ್ ನಿಮ್ದೇನಾ? ಕೆಲಸ ಸೇವೆ. ಅದೇ ಕೆಲಸದ ಮಾತ್ರ. ಕೆಲಸದ್ದು ಆಕಳು ಮಾಡ್ಕೊಳೋದು, ದೇವಸ್ಥಾನ ಕ್ಲೀನ್ ಮಾಡ್ಕೊಳೋದು ಎಲ್ಲ ನಮ್ದು. ಅಡಿಗೆ ಮಾಡೋರು ಬೇರೆ ಅದಾರೆ. ಅಡಿಗೆ ಅಂದ್ರೆ ಡೈಲಿ ಮಾಡ್ತಾರ? ಪ್ರತಿದಿನ ಊಟ ಉಗಾದಿಯಿಂದ. ಹೌದೇನು? ಮೊದಲು ಅಮಾವಾಸ್ಯೆ ಹುಣ್ಣಿಮೆ ಇತ್ತು, ಮಂಗಳವಾರ ಶುಕ್ರವಾರ ಇತ್ತು. ಯುಗಾದಿಯಿಂದ ಪ್ರತಿದಿನ ಅನ್ನಪ್ರಸಾದ ಆಯ್ತು. ದಿನನಿತ್ಯ ಅನ್ನದಾಸೋಹ ತರ ಟೈಪ್. ನಮ್ಮ ಕತ್ತಿಗೆರೆ ತಿಪ್ಪಣ್ಣವರು ಇದೆಲ್ಲ ಪೂರ್ತಿ ಉತ್ಸವರಿ ಅವರೇ ಮೇನು. ಅವರೇ ಎಲ್ಲ ಪೂರ್ತಿ, ಅವರೊಬ್ಬರೇ ಎಲ್ಲ ಇಡೀ ಪೂರ್ತಿ ನೋಡ್ಕೊಂತಿರೋದು. ದಾವಣಗೆರೆದವ್ರ? ನಾವು ಎಲ್ಲ ಕತ್ಲಿಗೆರೆ ಊರು. ಅವ್ರ ಹೆಸರು ಜೊತೆಗೆ ಊರ ಹೆಸರು ಸೇರಿಸ್ಬಿಟ್ಟಿದ್ದೀರಾ? ನಮ್ಮ ಹೆಸರು ಈಶ್ವರಪ್ಪ ಅಂದ್ರೆ ಶಿವಮೊಗ್ಗ ಈಶ್ವರಪ್ಪ ಅಲ್ಲ. ನಿಮ್ ದಾವಣಗೆರೆ ಈಶ್ವರಪ್ಪ ಅಂತ. ಅವ್ರದ್ದು ಕತ್ಲಗೆರೆ ತಿಪ್ಪಣ್ಣ, ತಿಪ್ಪಣ್ಣ ಅಂತ. ಹೌದಾ? ಇದಾರ ಅವ್ರ ಮಾವರ ಅದಾರ, ಅತ್ತೆ ಮಾವ ಇದಾರೆ, ಅವ್ರ ಬಾಮದ ಇದಾರೆ. ಇದು ಈ ದೇವಸ್ಥಾನದ ಪೂರ್ತಿ ಹಿಸ್ಟ್ರಿ ಯಾರ ಹತ್ರ ಕೇಳ್ಬೇಕು? ಅದಾರ ಈಗ ಅವ್ರ ತಿಪ್ಪಣ್ಣ ಅವ್ರ ಮಾವರ ಇದಾರೆ, ಆಫೀಸ್ನಾಗ ಇದಾರೆ. ಅಮ್ಮನ ದರ್ಶನ ಮಾಡ್ಕೊಂಡು ಅವ್ರು ಪೂರ್ತಿ ಅವ್ರು ನಿಮ್ಗೋಸ್ಕರ ಕಾಯ್ತಿದಾರ. ಎಲ್ಲ ಪೂರ್ತಿ ಹೇಳ್ತಾರ. ಸ್ನೇಹಿತರೆ, ಆ ಒಂದು ಸ್ಥಳದಲ್ಲಿ ಹರಕೆ ಕಟ್ಟಿರುವಂತಹ ಕಾಯಿಗಳಿದಾವೆ. ಹರಕೆ ಕಾಯಿಗಳು. ಅರ್ಧನಾರೀಶ್ವರ, ವೆಂಕಟೇಶ್ವರ, ದೀಪಸ್ತಂಭ. ತ್ರಿಕೂಟಾಚಲ ದೇವಾಲಯ, ಲೋಕಿಕೆರೆ, ದಾವಣಗೆರೆ.
ಯಜಮಾನ್ರ ನಮಸ್ಕಾರ. ನಮಸ್ಕಾರ ಹೇಳಿ. ತಮ್ಮ ಹೆಸರು? ಓಂಕಾರಪ್ಪ ಅಂತೇಳಿ. ಇದು ಈ ಕ್ಷೇತ್ರ ಇದು ಹೊಲದೊಳಗಡೆ ನಿರ್ಮಾಣ ಮಾಡಿದಾರಲ್ಲ, ಊರಿಂದ 2 ಕಿಲೋಮೀಟರ್ ಒಳಗಡೆ ಒಳ್ಳೆ ವಾತಾವರಣದಲ್ಲಿ. ಎಷ್ಟು ವರ್ಷ ಆಯ್ತು ಇದು ಇಲ್ಲಿ ನಿರ್ಮಾಣ ಮಾಡಿ? ಈಗಲೇ 2.5 ವರ್ಷ ಆಯ್ತು. ಅಂದ್ರೆ ಇತ್ತೀಚೆಗೆ ಮಾಡಿರೋದು? ಇತ್ತೀಚೆಗೆ ಮಾಡಿರೋದು. ಏನು ಅದಕ್ಕೆ ಉದ್ದೇಶ ಏನು? ಇಲ್ಲಿ ಈ ಸ್ಥಳದಲ್ಲಿ ಮಾಡ್ಬೇಕಂತ? ಈ ಸ್ಥಳದಲ್ಲಿ ಮಾಡ್ಬೇಕಂತ ನಮ್ದೇನಲ್ಲ, ಎಲ್ಲ ಅಮ್ಮನ ಇಚ್ಛೆ. ಈ ಅಮ್ಮನವರು ಆಯುಧ ಚಂಡಿ ಮಹಾಯಾಗ ಅಂತ ಹೇಳ್ಬಿಟ್ಟು ಬೆಂಗಳೂರು ನೆಲಮಂಗಲದ ಹತ್ರ ಒಂದು ಯಾಗ ಆಯ್ತು 2019ರಲ್ಲಿ, ಕರೋನಾಗಿಂತ ಮುಂಚೆ. ಮುಂಚೆ 2020 ಆಯುಧ ಚಂಡಿ ಮಹಾಯಾಗ ಅಂತೇಳಿ ಸುಮಾರು ಕೋಟಿ ಖರ್ಚು ಮಾಡಿ ಆ ಪೂಜೆ ಮಾಡಿದ್ರು. MS ರಾಮಯ್ಯ ಅವರ ಜಮೀನಲ್ಲಿ 50 ಎಕರೆ ಬೌಂಡ್ರಿ. ಅದು 50 ಎಕರೆ ಬೌಂಡ್ರಿಗೂ ಪೆಂಡಲ್ ಹಾಕ್ಸಿ ಇದು ಮಾಡಿ ದೇಶದ ನಾನಾ ಮೂಲೆಗಳಿಂದ ತಿರುಗಿರು ಅಂದ್ರೆ ಪುರೋಹಿತರು ಎಲ್ಲ ಸೇರಿಬಿಟ್ಟು 101 ಹೋಮಕುಂಡ, ಆನೆ, ಕುದುರೆ ಈ ರೀತಿ ನಡೀತು. ಆ ಯಾಗಕ್ಕೆ ಶೃಂಗೇರಿ ಪೀಠದ ಜಗದ್ಗುರುಗಳು ಕಡೆಯಿಂದ ಅವರು ಹರಿಹರಪುರ, ಸೆಕ್ಟಾಪುರ, ಸಿದ್ಧಗಂಗೆ ಮಠಾಧೀಶರೆಲ್ಲ ಬಂದು ಆ ಯಾಗದಲ್ಲಿ ಭಾಗವಹಿಸಿ ಪೂಜಿಸಲ್ಪಟ್ಟ ಅಮ್ಮನವರೇ ಚಂಡಿಕಾ ದುರ್ಗಾ ಪರಮೇಶ್ವರರು. ಅಂದ್ರೆ ತ್ರಿಕೂಟಾಚಲ ದೇವಸ್ಥಾನ ಅಂತ ಹೆಸರು ಬಂದಿತ್ತಲ್ಲ, ಅದಕ್ಕೆ ಕಾರಣ ಏನು ಅಂತಂದ್ರೆ ಈ ಲಕ್ಷ್ಮೀ ವೆಂಕಟೇಶ್ವರ, ಚಂಡಿಕಾ ದುರ್ಗಾ ಪರಮೇಶ್ವರಿ ಮತ್ತು ಅರ್ಧನಾರೀಶ್ವರ ಈ 3 ಸೇರಿ ತ್ರಿಕೂಟಾಚಲ ಅಂತ ಹೆಸರು ಬಂತು. ಹೌದಾ? ಮತ್ತೆ ಇಲ್ಲಿನ ವಿಶೇಷತೆ ಏನು ಸಮರೆ? ವಿಶೇಷತೆ ಅಂದ್ರೆ ಇಲ್ಲಿ ಅಲ್ಲೆಲ್ಲ ಇದು ಕಟ್ಟಿದ್ರಲ್ಲ, ಹರಕೆ ಕಾಯಿ ಅವೆಲ್ಲ, ಅದ್ರದ್ದು ಈಗ ಇಲ್ಲಿಂದಾನೇ ಹೇಳ್ಬೇಕು ಅಥವಾ ಇನ್ನು ಅದು ಅಲ್ಲಿಂದ ಬರ್ಬೇಕು? ಬಂದ್ರೆ ಕ್ಲಿಯರ್ ಆಗುತ್ತೆ. ಸ್ಟಾರ್ಟಿಂಗ್ ಇಂದಾನೆ ಹೇಳಿ. ಹೇಳ್ತೀನಿ. ಅದೇ ಅಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವ್ರದ್ದು ಪೂಜೆ ಆಯ್ತು. ಪೂಜೆ ಆದ ಕೂಡಲೇ ಇವರು ನಮ್ಮ ಹಳೆಯಿಂದ ಅನ್ಕೊಂಡು ಪೂಜೆ ಪೂರ್ಣ ಪ್ರಮಾಣದಲ್ಲಿ ಸಕ್ಸಸ್ ಆಯ್ತು. 1,500 ಜನ ಇವರು ಪೃಥ್ವಿಜಿಕರು, ಆಮೇಲೆ ಹೋಮ, 101 ಹೋಮಕುಂಡ ಇವೆಲ್ಲ ಆಗಿ ಚೆನ್ನಾಗಿ ವಿಜೃಂಭಣೆ ನಡೀತು. ನಡೆದಾದ್ಮೇಲೆ ಈ ಯಾಗಕ್ಕಾಗಿ ಮಾಡಿಸಿದ ಅಮ್ಮನವರು ಸದಾಶಿವ ಗುಡಿಗಾರ ಅಂತೇಳಿ ಕಾರ್ಕಳದವರು ಈ ಅಮ್ಮನವ್ರನ್ನ ಮಾಡಿಸಿದ್ದು. ಆ ಪೂಜೆಗಾಗಿ ಮಾಡಿಸಿದ್ದ ಅಮ್ಮನವರು. ಅದು ಕಂಪ್ಲೀಟ್ ಪೂಜೆ ಆದ್ಮೇಲೆ ನನ್ನ ಕೆಲಸ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಹಳೆಯಿಂದ ಏನ್ ಮಾಡಿದ್ರು, ಆ ಪೂಜೆ ಮಾಡಿದ ವಿಗ್ರಹನ ಗುರುಗಳಿಗೆ ವಾಪಸ್ ಕೊಟ್ರು. ಆಗ ಏನಾಯ್ತು, ಬೆಂಗಳೂರು, ಮೈಸೂರು, ಅಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ದೇವಸ್ಥಾನ ಮಾಡಬೇಕು ಅನ್ನೋ ಉದ್ದೇಶ ಗುರುಗಳಲ್ಲಿತ್ತು. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಮಾಡ್ತಿದ್ದಾಗೆ ಏನಾಯ್ತು, ಕರೋನಾ ಸ್ಟಾರ್ಟ್ ಆಯ್ತಲ್ಲ 2019ರಲ್ಲಿ. ಕರೋನಾ ಸ್ಟಾರ್ಟ್ ಆದಾಗ ಏರುಪೇರು ಆಯ್ತಲ್ಲ, ಅವ್ರ ಪ್ಲಾನ್ಗಳು ಅವು ಎಲ್ಲ ಏರುಪೇರು ಆಯ್ತು. ಆಮೇಲೆ ಇದಕ್ಕೆ ಯಾಗಕ್ಕೆ ಭಾರತದಾದ್ಯಂತ ಸ್ವಾಮಿಗಳು, ಅವಧೂತರುಗಳು ಇವರೆಲ್ಲ ಬಂದು ಎಲ್ಲ ವಿಸಿಟ್ ಮಾಡಿ ಪೂಜೆಯಲ್ಲಿ ಭಾಗವಹಿಸಿದ್ರಲ್ಲ ಅಮ್ಮನವ್ರಿಗೆ. ಅದರಲ್ಲಿ ಒಬ್ಬರು ತಿರುಪತಿ ಒಬ್ಬ ಮಹಾನ್ ಗುರುಗಳವರು, ಆಂಧ್ರ ಮುಖ್ಯಮಂತ್ರಿ ಮನೆಗೆಲ್ಲ ಪೌರತ್ವಕ್ಕೆಲ್ಲ ಹೋಗುವಂಥ ಈ ಗುರುಗಳು ಇದಕ್ಕೂ ಯಾಗಕ್ಕೆ ಬಂದಾಗ ಅಮ್ಮನವ್ರನ್ನ ನೋಡಿ ಅವ್ರಿಗೆ ಇಚ್ಛೆ ಆಯಿತು. ಅಮ್ಮ ತುಂಬ ಶಕ್ತಿ ಐತಿ, ಶಕ್ತಿ ದೇವತೆ ಇದ್ದಾಳೆ. ನಮ್ಮ ಮನೆ ದೇವರು ಕೊಲ್ಲಾಪುರ ಮಹಾಲಕ್ಷ್ಮಿ, ಅವರು ಕೂಡ ಮಹಾಲಕ್ಷ್ಮಿಯಾಗೆ ನನ್ನ ಕಣ್ಣಿಗೆ ಕಾಣ್ತಾರೆ ಅಂದ್ಕೊಂಡು ಅವ್ರು ಏನು ಮಾಡಿದ್ರು, ಈ ಪೂಜೆ ಮಾಡಿಸಿದಂಥ ಗುರುಗಳಿಗೆ ಕೇಳ್ಕೊಂಡ್ರು. ಈಗ ದೇವರು ಎಲ್ಲಿದೆ ಅಂದರೆ ಅದೇ ಕರೋನಾ ಬಂದಿದ್ದರಿಂದ ಕಾರ್ಕಳದಲ್ಲೇ ಮತ್ತೆ ಸದ್ಯ ಪೂಜೆ ಆಗ್ತಾ ಇದೆ ಅಂತೇಳಿ ಹೇಳಿದ್ರು. ನನಗೆ ಕೊಡ್ರಿ, ನಾನು ಅಮ್ಮನವ್ರಿಗೆ ಇದು ದೇವಸ್ಥಾನ ಕಟ್ಟಿಸ್ತೀನಿ ಅಂತ. ಅವ್ರೇನು ಹೇಳಿದ್ರು, ಪೂಜೆ ಮಾಡಿದ್ರು, ನೀವು ದೇವಸ್ಥಾನ ಕಟ್ಟಿ ಬೇಕಾಗುತ್ತೆ ತಗೊಂಡೋಗಿ ಅಮ್ಮನವ್ರನ್ನ, ಫಸ್ಟ್ ದೇವಸ್ಥಾನ ಕಟ್ಟಿ ಆಮೇಲೆ ತಗೊಂಡೋಗ್ರಿ ಅಂತ ಹೇಳಿ. ಅದರಿಂದ ಅವ್ರು ಏನು ಮಾಡಿದ್ರು, ತಿರುಪತಿಯಲ್ಲಿ ಅವರು ಒಂದು ದೇವಸ್ಥಾನ ಕಟ್ಟಿದ್ರು. ದೇವಸ್ಥಾನ ಕಟ್ಟಿ ಆದ ಕೂಡಲೇ ಅವರು ಪೂಜೆ ಅವನ ಹೋಮ ಎಲ್ಲ ಮಾಡಿಕೊಂಡು ಆ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೊಸಕೋಟೆ ಹತ್ರ ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂಗೆ ಒಂದು 10-15 ಜನ ಬಂದು ಆ ಲಾರಿನ ತಡಿತಾರೆ. ತಡೆದಾಗ ಡ್ರೈವರ್ ಗಾಬರಿ ಆಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ತೋರ್ಸೋಣ ಅಂತ ಹೋಗ್ತಾನೆ, ಯಾರೋ ಕಮರ್ಷಿಯಲ್ ಟ್ಯಾಕ್ಸ್ನವ್ರು. ಆಗ ಅವರು ಹೇಳ್ತಾರೆ, ಅವರು ಇದು ನಮಗೇನು ಡಾಕ್ಯುಮೆಂಟ್ಸ್ ಏನು ಬೇಕಾಗಿಲ್ಲ, ನೀವು ತಂದಿರ್ತಕ್ಕಂಥ ಇದು ಅಮ್ಮನವ್ರ ವಿಗ್ರಹ
ಅದು ಎಲ್ಲಿಗೆ ಹೋಗುತ್ತೆ, ಇಂಥ ಕಡೆ ತಿರುಪತಿ ಕಡೆ ತಿರುಪತಿ ಗುರುಗಳ ಮನೆಗೆ ಹೋಗ್ತಾ ಇದೆ. ಗುರುಗಳ ಮನೆಗೆ ಹೋಗೋದಾದ್ರೆ ಯಾವ ಕಾರಣಕ್ಕೂ ಹೋಗ್ಕೊಡೋದು, ಇದು ಎಲ್ಲಿಂದ ಬಂತು ಅಂದ್ರೆ ಇಂಥ ಕಡೆಯಿಂದ, ನೀವು ಎಲ್ಲಿಂದ ತಂದೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಡೆ ಹೇಳಿರ್ತಾರೆ. ಅವರು ಗಾಬರಿ ಆಗ್ಬಿಟ್ಟು ಅವ್ರು ಏನು ಮಾಡ್ತಾರೆ, ತಿರುಪತಿ ಗುರುಗಳಿಗೆ ಫೋನ್ ಮಾಡಿ ಹೀಗೆ ಹಿಂಗೆ ತಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಯಾರು ಅವರು ಏನು ಅಂತ ಅವ್ರು ಕೇಳಿದ್ರೆ, ಇಲ್ಲ ಯಾರೋ ಟ್ಯಾಕ್ಸ್ನವ್ರು ಇರಬೇಕು ಹಾಗೆ ಹೀಗೆ ಅಂತ. ಅವ್ರೇನು ಮಾಡಿದ್ರು, ಕಮರ್ಷಿಯಲ್ ಟ್ಯಾಕ್ಸ್ನವ್ರು ಆಗಿರ್ಬೇಕೇನೋ ಅಂದ್ಕೊಂಡು ಅಲ್ಲಿ ಮುಖ್ಯಮಂತ್ರಿ PAಗೆಲ್ಲ ಫೋನ್ ಮಾಡಿ ಹಿಂಗೆಲ್ಲ ಆಗಿದೆ ಅಂತ ನೋಡಪ್ಪ, ಅಮ್ಮನವ್ರ ತರಕ್ಕೆ ಯಾರೋ ಬಿಡ್ತಾಯಿಲ್ಲ ಅಂತಂದಕ್ಕೆ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಹೆಡ್ನವರೇ ಹೊಸಕೋಟೆ ಟೋಲ್ಗೇಟಿಗೆ ಬರ್ತಾರೆ. ಅದು ಹೊಸಕೋಟೆ ಟೋಲ್ಗೇಟ್ ಅಂತ ಬಂದಾಗ ಇರೋದಿಲ್ಲ, ಈ ಲಾರಿ ಇರೋದಿಲ್ಲ. ಆಮೇಲೆ ಇಲ್ಲೇ ಎಲ್ಲೋ ಇರಬೇಕು ಅನ್ಕೊಂತ ಮತ್ತೊಂದು ಕಿಲೋಮೀಟರ್ ಮುಂಚೆ ಬಂದಾಗ 1 ಕಿಲೋಮೀಟರ್ ಈಚೆನೆ ಅದು ಸ್ಟಾಪ್ ಮಾಡಿದ್ದ ಇರುತ್ತೆ ಲಾರಿ. ಯಾಕೆ ನಿಲ್ಸಿದ್ರಿ ಅಂತ, ರಾತ್ರಿ ತಾವೇ ಬಂದು ತಡೆದ್ರಿ ಅಂತೇಳಿ ಅವ್ರಿಗೆ ಹೇಳುತ್ತೆ. ಅವಾಗ ಅವ್ರಿಗೇನಾಗುತ್ತೆ, ಈ ಗಾಬರಿಯಾಗಿ, ಇಲ್ಲಪ್ಪ ನಾವು ಯಾರು ತಡೆದಿಲ್ಲ, ನೀ ಎಲ್ಲಿಗೆ ಹೋಗ್ಬೇಕು ಅಂತ ಅಲ್ಲಿಗೆ ನಾವೇ ಕರ್ಕೊಂಡು ಹೋಗಿ ಬಿಡ್ತೀವಿ, ನೀವು ಸ್ಟಾರ್ಟ್ ಮಾಡೋ ಅಂತ. ಯಾವ ಕಾರಣಕ್ಕೂ ಸ್ಟಾರ್ಟ್ ಆಗಿಲ್ಲ, ಯಾವ ಕಾರಣಕ್ಕೂ ಸ್ಟಾರ್ಟ್, ತಾಯಿ ಇಚ್ಛೆ ಅದು ಅಲ್ಲಿ ಹೋಗ್ಬಾರ್ದು ಅಂತ ಇಚ್ಛೆ ಆಯ್ತು. ಈ ವಿಚಾರ ಅವ್ರಿಗೂ ಗೊತ್ತಾಗುತ್ತೆ ತಿರುಪತಿಗೆ. ಆಮೇಲೆ ಕಳಿಸಿದ ಗುರುಗಳು ಇಬ್ಬರಿಗೂ ಸ್ವಲ್ಪ ದೈವಿಕ ಶಕ್ತಿ ಇರೋದ್ರಿಂದ ಅಮ್ಮನವ್ರಿಗೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಇವ್ರಿಗೂ ಗೊತ್ತಾಗುತ್ತೆ, ಬರೋಕ್ಕೆ ಇಷ್ಟ ಇಲ್ಲ ಅಂತ ಅವ್ರಿಗೂ ಗೊತ್ತಾಗುತ್ತದೆ. ಅವಾಗ ಏನು ಮಾಡೋದು ಮುಂದೆ, ಇಲ್ಲ ಅದು ಒಂದು ಆನೆ ಕಟ್ಟಿ ಎಳಿಸಿದ್ರು ಕೂಡ ಈಗ ಅದು ಬರೋದಿಲ್ಲ. ಅದಕ್ಕೆ ಮುಂದೇನು, ಕೊನೆಗೆ ಆ ಪೂಜೆ ಆಮೇಲೆ ಈ ಪೂಜೆ ಮಾಡ್ತಕ್ಕಂಥ ಗುರುಗಳು ಅವರು ಮಡಿಯಲ್ಲಿ ಕುಂತ್ಕೊಂಡು ಪೂಜೆ ಮಾಡಿ ಕೇಳಿದಾಗ, ನಾನು ಅಲ್ಲಿ ಹೋಗಲ್ಲ, ನಾನು ಪೂಜೆ ಮಾಡಿಸ್ತರು ಒಂದು ಗುಡಿಸ್ಲಲ್ಲಿಟ್ಟರು ನಾನು ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಮ್ಮ ಹಳೆಯಂದರು ನನ್ನ ಕೆಲಸ ಆಯಿತು ಅಂತ ಏನು ಕೊಟ್ಟಿದ್ರಲ್ಲ. ಆಮೇಲೆ ಈ ವಿಚಾರ ಗೊತ್ತಾದ ಕೂಡಲೇ ಅವರಿಗೆ ಖುಷಿ ಆಗುತ್ತೆ. ಅಯ್ಯೋ, ಅಮ್ಮನೇ ನಮ್ಮ ಮನೆಗೆ ಬರ್ತೀನಿ ಅಂತ ಇಚ್ಛೆ ಪಡ್ತಾನೆ ಅಂದರೆ ಯಾಕೆ ಆಗಬಾರ್ದು, ಬರಲಿ ಗುರುಗಳೇ ಅಂತ. ಅವಾಗ ಅವ್ರ ಮನೆ ಪಕ್ಕದಲ್ಲೇ ಲಾಂಗ್ ಏನು ಮಾಡ್ಕೊಂಡು ಎಕ್ಸ್ಟ್ರಾ ಸೈಟ್ ಇತ್ತು. ಆ ಜಾಗ ಬರೋದ್ರೊಳಗೆ ಒಂದು ಕ್ರೇನ್ ತರಿಸಿ ಅಮ್ಮನವರು ಅಲ್ಲಿಟ್ಟು ಪೂಜೆ ಮಾಡಿಸಿದ್ರು. ಪೂಜೆ ಅಲ್ಲಿ 2-2.5 ವರ್ಷ ಅವರು ಪೂಜೆ ಆಯಿತು. ಮತ್ತು ಅದಕ್ಕೊಂದು ದೇವಸ್ಥಾನ ಅಂತೂ ಆಗಲೇಬೇಕಲ್ಲ. ಮತ್ತು ಗುರುಗಳ ಹತ್ರ ಹೋಯ್ತು ವಿಚಾರ. ಆಗ ಅವರೆಲ್ಲ ಸೇರ್ಕೊಂಡು ಬೆಂಗಳೂರಲ್ಲಿ ಒಂದು ಮಾಡೋಣ ಅಂತೆಲ್ಲ ಜಾಗ ಎಲ್ಲ ಏರ್ಪಾಡು ಮಾಡಿಕೊಂಡ್ರು, ಅಲ್ಲಿ ಮಾಡ್ಕೊಂಡ್ರು. ಆದರೆ ಅಮ್ಮನವ್ರ ವಿಚಾರ ಸಂಕಲ್ಪ ಮಾಡಿ ಕೇಳಿದಾಗ ಅವರು ಎಲ್ಲಿ ಇಷ್ಟಪಡೋದೇ ಇಲ್ಲ. ಅಂದ್ರೆ ಮೂಲ ಸ್ಥಳ ಮೋಸ್ಟ್ಲಿ ಇದೇ ಇರ್ಬೋದು ಅಮ್ಮನವ್ರದ್ದು. ಅದು ಅದಕ್ಕೆ ಹಿನ್ನೆಲೆ ಹೇಳ್ತಾ ಇರ್ತೀನಿ. ಅವಾಗ ಅವರು ಇಷ್ಟಪಡೋದಿಲ್ಲ. ಆಮೇಲೆ ಕೊನೆಗೆ ಬೆಂಗಳೂರು, ತುಮಕೂರಲ್ಲಿ ಎಲ್ಲಿ ಮಾಡಿಸೋದು ಏನು ಅಂತಂದು ದೊಡ್ಡ ದೊಡ್ಡ ಉದ್ಯಮಿಗಳು ಆ ಗುರುಗಳು ಫಾಲೋವರು. ಅವರೆಲ್ಲ ದೊಡ್ಡ 2-3 ಎಕರೆ ಮನೆ, ಎಲ್ಲೋ ಒಂದೊಂದು ಮನೆ ಇರೋಂಥವ್ರು, ಸಾಕಷ್ಟು ಜಾಗ ಇದೆ, ಇಲ್ಲಿ ನಾವು ಮಾಡ್ತೀವಿ ಗುರುಗಳೇ, ನಮಗೆ ದೇವಸ್ಥಾನ ಕಳಿಸ್ತೀವಿ ಹಂಗಂತೆಲ್ಲ ಮುಂದೆ ಬಂದರು. ಈ ಕಾಂಪಿಟೇಷನ್ ಆದಾಗ ಏನಾಯಿತು, ಅಮ್ಮನವ್ರ ಮುಂದೆ ಶ್ರೀ ಪ್ರಶ್ನೆ ಎತ್ತಿ ಇದು ಮಾಡಿದಾಗ ಎಷ್ಟು ಸರಿ ಎತ್ತಿದ್ರು ಅವ್ರು ಯಾರಿಗೂ ಒಪ್ಪಿಗೆ ಕೊಡಲ್ಲ. ಹಂಗಾದ್ರೆ ಇನ್ಯಾರಿಗೆ ಕೊಡ್ತಾರೆ ಅಂದಾಗ, ತಿಪ್ಪಣ್ಣ ನೀವು ಹಾಕಿ ನೋಡೋಣ ಅಂತ. ಇವ್ರು ದೇವಸ್ಥಾನ ಕಳಿಸ್ಬೇಕು ಅನ್ನೋದು ಇಲ್ಲ, ಅವರಾಗಿ ಹೇಳಿದ್ರೆ ಮಾಡೋಣ ಅನ್ನೋದು ಎಲ್ಲೋ ಮನಸ್ಸಿನಾಗ ಇರ್ಬೋದು. ಬಟ್ ಅವ್ರ ಹೆಸರು ಹಾಕಿ ಎತ್ತಿದಾಗ ಇವರು ತಿಪ್ಪಣ್ಣ ಅಂತ ಒಂದು 20 ಸರಿ ಹಾಕಿದ್ರು ಕೂಡ ಅವ್ರ ಹೆಸರೇ ಬರುತ್ತೆ. ಆಗ ಇವ್ರಿಗೂ ಖುಷಿ ಆಗುತ್ತೆ, ಅಮ್ಮ ನಮ್ಮ ಹತ್ರನೇ ಬರ್ತಾರೆ ಅಂತ. ಕೊನೆಗೆ ಬೇರೆ ಯಾರು ಬೇಡ, ಅವ್ರೊಬ್ಬರೇ ಕಳಿಸ್ಬೇಕು ಅನ್ನೋದು ಒಂದು ಅವ್ರಿಗೆ ಇಷ್ಟ ಆಗುತ್ತೆ. ಅವ್ರು ಒಂದು ಸಣ್ಣ ಗುಡಿಸ್ಲೇ ಇರಲಿ, ಅಲ್ಲಿ ಹೋಗ್ತೀನಿ ಅಂತ ತಾಯಿ ಇಚ್ಛೆ. ಕೊನೆಗೆ ಅವ್ರು ಏನು ಮಾಡಿದ್ರು, ಬೆಂಗಳೂರಲ್ಲಿ ಅವ್ರದ್ದೇ ಜಾಗ ಇತ್ತು, ಆ ಜಾಗದಲ್ಲಿ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅಲ್ಲಿ ಒಪ್ಪಲ್ಲ, ತುಮಕೂರಲ್ಲಿ ಒಪ್ಪಲ್ಲ, ಅವರು ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಿ ಒಪ್ಪಲ್ಲ. ಆಮೇಲೆ ದಾವಣಗೆರೆ ಹಾಲಿನ ಡೈರಿ ಪಕ್ಕ 21 ಗುಂಟೆ ಮೈನ್ ರೋಡಿಗೆ ಇದೆ. ಮೈನ್ ರೋಡಿಗೂ ಎಲ್ಲ ಅಲ್ಲಿಯೂ ಆಗೋದು ಅಂತ ಹೊರತು. ಆಮೇಲೆ ಗುರುಗಳು ಕೇಳ್ತಾರೆ, ತಿಪ್ಪಣ್ಣ ಬೇರೆ ಇನ್ಯಾವುದಾದ್ರು ನಿಮ್ಮ ಪ್ರಾಪರ್ಟಿ ಇದ್ದರೆ ಅದನ್ನ ಹಾಕಿ ನೋಡೋಣ ಅಂತೇಳಿ ಎಲ್ಲ ಪ್ರಶ್ನೆಯಲ್ಲೇ ಹಾಕಿ ತೆಗೆಸಿದ್ರೆ ಎಷ್ಟು ಸರಿ ಐತಿದ್ರು ಈ ಜಮೀನಿನ ಸರ್ವೆ ನಂಬರು ಇದು ಬರುತ್ತೆ. ಈ ಸರ್ವೆ ನಂಬರ್ ಇವ್ರದ್ದು ಬೇರೆ ಜಮೀನು ಇದೆ, ಕುಂದಗೋಳದಲ್ಲಿದೆ, ಬಾತಲ್ಲಿದೆ, ಅದಿದೆ, ಯಾವುದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ. ಅಷ್ಟು ಇದರಲ್ಲಿ ಈ ಸರ್ವೆ ನಂಬರ್ನೂ ಅಲ್ಲ ಇದು ಅಂತ ಇಚ್ಛೆ ಪಡೋದು. ಎಲ್ಲ ಬಿಟ್ಟು ಅಲ್ಲೇ ಯಾಕೆ ಇಷ್ಟಪಡ್ತಾರೆ ಅನ್ನೋದು ಒಂದು ಎಲ್ಲರಿಗೂ ಸೋಜಿಗೆ ಆಗುತ್ತೆ.
ಸೋಜಿಗಾಗಿ ವಿಚಾರ ಮಾಡ್ತಾರೆ. ಯಾಕೆ ವಿಚಾರ ಒಂದು 40 ಜನ ಟೀಮು, ಅದು ಶೃಂಗೇರಿ ಜಗದೋಳ ಕಡೆ ಇವರು ಪುರೋಹಿತರ ಟೀಮ್ ಎಲ್ಲ ಬಂದು ಇದನ್ನು ಯಾಕೆ ಇಷ್ಟಪಡ್ತಾರೆ ಅಂತೇಳಿ ಇಲ್ಲಿ ಬರ್ತಾರೆ. ಬಂದು ಇವ್ರ ಸರ್ವೆ ನಂಬರ್ ಸ್ಟಾರ್ಟ್ ಆಗೋದು ಅಲ್ಲಿ ಆ ಮನೆ ಕಾಣುತ್ತಲ್ಲ, ಅಲ್ಲಿ ತೋಟದ ಮನೆ, ಆ ತೋಟದ ಮನೆಯಿಂದ ಇದೆಲ್ಲ ಸೇರುತ್ತೆ. 10 ಎಕರೆ ಬೌಂಡ್ರಿ ಅದು. ಅಲ್ಲಿಗೆ ಎಂಟ್ರ್ ಆಗ್ತಾರೆ. ಎಂಟ್ರ್ ಆಗಿ ಅಲ್ಲೆಲ್ಲ ನೋಡ್ತಾರೆ, ಕಾಲೆತ್ತಾರೆ, ಇದು ಮಾಡ್ತಾರೆ. ಆಮೇಲೆ ಗುರುಗಳು ಏನು ಮಾಡ್ತಾರೆ, ಒಂದು ಬೆಳ್ಳಿ ಲೋಟನ ಅದರಲ್ಲಿ ಒಂದು ಅರ್ಧ ಅಕ್ಕಿ ತುಂಬಿ ಆ ಮನೆ ಏನು ಕಟ್ಟಿದಲ್ಲ ಆ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿ ಮತ್ತೆ ಇದು ಕಂಟಿನ್ಯೂಷನ್ ಹಂಗೆ ಸರ್ವೆ ಮಾಡ್ಕೊಂತ ಬರ್ತಾರೆ. ಬಂದು ಇಲ್ಲಿ ಸರ್ವೆ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಸರಿ ಅಡ್ಡಾಡಿ ಒಂದು ಮಧ್ಯೆ ಅಲ್ಲಿ ಇಲ್ಲಿ ಎಲ್ಲ ಅಡ್ಡಾಡಿ ಆದ್ಮೇಲೆ ಇಲ್ಲಿ ಬಂದು ನಿಲ್ತಾರೆ. ಇಲ್ಲಿ ಒಂದು ಪೂಜೆ ಅದೇ ರೀತಿ ಬೆಳ್ಳಿ ಲೋಟದಲ್ಲಿ ಅಕ್ಕಿ ಹಾಕಿ ಪೂಜೆ ಮಾಡ್ತಾರೆ. ಮಾಡಿದಾಗ ಏನಾಗುತ್ತೆ, ಈ ಪೂಜೆ ಮಾಡಿದ ಅಕ್ಕಿ ಅರ್ಧದಲ್ಲಿದ್ದು ತುಂಬಿ ಹರಿಯುತ್ತೆ ಇಲ್ಲಿ ಈ ಜಾಗದಲ್ಲಿ. ಅಲ್ಲಿ ಲೆವೆಲ್ಲಿಗೆ ಬರುತ್ತೆ. ಅಲ್ಲಿಗಿಂತನೂ ಅಮ್ಮ ಇದೇ ಇಚ್ಛೆ ಪಡ್ತಾರೆ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅವೆಲ್ಲ ನೀವು ನೋಡಿದಿರಲ್ಲ, ನೀವೇ ಗ್ರೇಟ್. ತಾಯಿ ಪವಾಡ ನೋಡಿದಿರ. ಇತ್ತೀಚೆಗೆ ಈಗಿನ ಕಾಲದಲ್ಲೂ ಕೂಡ ಇಂಥ ಇದು ಅಂತ ನಾವೇ ಜನರು ಒಂದು 4-5 ವರ್ಷ ಆಗಿರ್ಬೋದು ಅಷ್ಟೇ 3 ವರ್ಷ 2.25-3 ವರ್ಷ ಸರಿ ಇಲ್ಲೇ ಆಯ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಈ ಹೊಲದಾಗೆ ಎಲ್ಲಿ ಹೋದ್ರು ಕೂಡ ಈ ಲಿಂಗ ಮುದ್ರೆ ಕಲ್ಲುಗಳಿದೆ. ಈಗೇನು ನಾವು ಕಾಂಪೌಂಡ್ ಇದೀವಲ್ಲ ಆ ಮೂಲೆಯಲ್ಲಿ ಅವ್ರು ಬಂದು ಸೀದಾ ಅಲ್ಲೇ ಎಲ್ಲೆಲ್ಲಿ ಲಿಂಗ ಮುದ್ರೆ ಕಲ್ಲು ಇರ್ತೋ ಅಲ್ಲಲ್ಲೇ ಗುರುಗಳು ಹೋಗಿ ಸ್ಟಾಪ್ ಆಗೋದು. ಸ್ಟಾಪ್ ಆಗಿ ಅಲ್ಲಿ ಇದಾಗೋದು. ಅಲ್ಲಿಗೇನು ಈಶ್ವರನು ಇಲ್ಲೇ ಇದ್ದಾನೆ, ಆಮೇಲೆ ಒಂದು ದೊಡ್ಡ ಮಹಾಸರ್ಪ ಇದೆ ಹಾಗೆ ಅಂತೇಳಿ ಅವರು ಎಲ್ಲರೂ ಹೇಳಿದ್ರು. ಅದೇ ರೀತಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಗೊತ್ತು ಇದು ಶಾನ್ಭೋಗ್ರು ಹೊಲ, ಇಲ್ಲಿ ಲಿಂಗಮುದ್ರೆ ಕಲ್ಲಿದೆ, ಇಲ್ಲಿ ಒಂದು ಸರ್ಪನೂ ಇದೆ. ಆಮೇಲೆ ಆ ಸರ್ಪ ಲಿಂಗಮುದ್ರೆ ಕಲ್ಲು ಬೇರೆ ಕಡೆ ಒಂದು ಮಧ್ಯೆ ಯಾಕೆ ಅಂತೇಳಿ ಸಾಗಿಸಿದಾಗ ಅದು ಹಾವು ಬೆನ್ನತ್ತಿದ್ದು. ಹೌದು, ನಿಮಗೆಲ್ಲ ಗೊತ್ತಲ್ವ? ಬೇರೆ ಹಳಬರೆಲ್ಲ ಗೊತ್ತೈತಿ. ಅವರು ಎಲ್ಲರೂ ಬಂದು ಒಂದು 400-500 ಜನ ಅವರಿಂದ ಏನ್ ಮಾಡ್ತಾರೆ ಇವ್ರು, ಅಲ್ಲಿ ಹೋಗ್ತಾರೆ, ಇಲ್ಲಿ ಬರ್ತಾರೆ. ಪುರೋಹಿತರು ಎಲ್ಲ ಮಡಿಯಲ್ಲೇ ಎಲ್ಲ ಬರ್ತಾರೆ. ಗದ್ದೆಲೆಲ್ಲ ಇಷ್ಟು ಕಾಲು ಹೋಗ್ತಾ ಇದೆ ಅಂತದ್ರೆಲ್ಲ ನಡ್ಕೊಂತ ಬರ್ತಾ ಇದ್ದಾರೆ. ನಡೆದು ಬಂದು ಕೊನೆಗೆ ಇಲ್ಲಿ ಫಿಕ್ಸ್ ಮಾಡ್ತಾರೆ. ಮಾಡಿ ಇಲ್ಲಿ ಮಾಡಿದಾಗ ಅಲ್ಲಿ ಶೇಷ ಸುಬ್ರಹ್ಮಣ್ಯ ಆ ಜಾಗದಲ್ಲಿ ಬಂದಂತಾರೆ. ಯಾಕಂದ್ರೆ ಇಲ್ಲಿ ಶೇಷನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಇರೋದ ಕಾರಣ ಅಲ್ಲಿ ಅದು ಅದಕ್ಕೆ ಅದನ್ನ ಮಾಡ್ಬೇಕಾಯ್ತು. ಆಮೇಲೆ ಈ ನಾರಾಯಣ ಇದನ್ನಲ್ಲ, ಈ ಕಡೆ ನಾರಾಯಣ ಮಾಡೋದಕ್ಕೆ ಉದ್ದೇಶ ಏನು ಅಂದ್ರೆ, ಅವರು ಗುರುಗಳು ಇಲ್ಲೇ ಕುಂತ್ಕೊಂಡು ಹೇಳಿದ್ರು, ಇಲ್ಲೊಂದು ಕುಂಬಾರ ಹೊಲ ಇದೆ, ಆ ಹೊಲದಲ್ಲಿ ಆ ನಾರಾಯಣ ಮುಣಿಗಿದ್ದಾನೆ ಅಂತ. ಅಂದ್ರೆ ಇಲ್ಲಿ ಹರಿತಕ್ಕಂಥ ಹಳ್ಳ ಶಾಗ್ಲಿ ಹಳ್ಳ ಅಲ್ಲ, ಆರಿದ್ರ ನದಿ ಆಗಿತ್ತು. ನೀರಿನ ಇದರಲ್ಲಿ ಬಂದಾಗ ಇಲ್ಲೆಲ್ಲ ದೇವಾಲಯಗಳಿದ್ವು. ಇದು ಬ್ರಾಹ್ಮಣರ ಅಗ್ರಹಾರ ಆಗಿತ್ತು. ಇದು ಅಮ್ಮನವರೇ ಜಾಗ, ಇದು ಅವ್ರದೇ ಜಾಗ ಇಲ್ಲಿ ಹಾಕಿ ಮಾಡೋದು. ಅಂದ್ರೆ ಪೌರಾಣಿಕ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಇದು ಅಗ್ರಹಾರ ಆಗಿತ್ತು. ಇಷ್ಟು ದೈವ ಶಕ್ತಿ ಅವರು ಇದ್ರ ಶಕ್ತಿಯಿಂದ ಹೇಳಿರೋದು. ಆಮೇಲೆ ವಿಚಾರ ಮಾಡಿದಾಗ ಚಾಲುಕ್ಯರ ಕಾಲದಲ್ಲಿ ಇದು ಬ್ರಾಹ್ಮಣರ ವ್ಯಾಪಾರ ಸ್ಥಾನನಾಗಿತ್ತು, ಗುಡಿ ಗೋಪುರಗಳಿದ್ವು ಅಂತೇಳಿ. ಇದಕ್ಕೆಲ್ಲ ಕೆಲವೊಂದು ಇದ್ರ ಕಲ್ಲುಗಳೆಲ್ಲ ಸಿಕ್ಕಿದೆ. ಇಲ್ಲಿ ಇಲ್ಲ, ಈ ಈಶ್ವರ ದೇವಸ್ಥಾನ ಅಲ್ಲೆಲ್ಲ ಇದೆಲ್ಲ, ಅಲ್ಲೆಲ್ಲ ಅದರ ಬಗ್ಗೆ ಶಾಸನಗಳೆಲ್ಲ ಇದಾವ ಈ ಊರಲ್ಲಿ. ಹೌದು, ಇರ್ತವೆ. ಈ ಅವಾಗ ಏನಿಸ್ತು, ಇಲ್ಲಿ ಹರಿತಕ್ಕಂಥ ಕೋಡಿಹಳ್ಳಿ ಕೆರೆ ಇದೆಯಲ್ಲ, ಅದು 5 ತೂಬಿನ ಕೆರೆ ಅಂತ ಹೇಳ್ಬಿಟ್ಟು 5 ತೂಬಿನ ಕೆರೆ. ಇಲ್ಲಿ ಒಂದು ಕೆರೆಗೆ ಲೋಕಿ ಕೆರೆ ಅಂತ, ಇನ್ನೊಂದು ಕೋಡಿಹಳ್ಳಿ. ಅಲ್ಲಿ ಕೋಡಿಹಳ್ಳಿ ಯಾಕೆಂದ್ರೆ ಅದು ಒಡೆದು ಕೋಡಿ ಬೀಳಿಸ್ತಾರಲ್ಲ, ಅದಕ್ಕೆ ಕೋಡಿಹಳ್ಳಿ. ಮೊಳಲ್ ಕೆರೆ ಅಂದ್ರೆ ಅಲ್ಲೆಲ್ಲ ಕೆರೆ ಹಿಂಭಾಗೆಲ್ಲ ಮರಳೆಲ್ಲ ತುಂಬಿಕೊಂಡು ಮುಂದೆ ಎಲ್ಲ 5 ಕೆರೆಗಳು ಸೇರ್ಕೊಂಡು ಒಂದು ಕೆರೆ ಆಗಿತ್ತು. ಸುತ್ತಮುತ್ತ ಇರುವಂತ ಊರ ಹೆಸರು ಈಗ ಇದಾವಲ್ಲ, ಇದೆಲ್ಲ ಮುಂಚೆ ಕೆರೆ ಆಗಿತ್ತು. ಕೆರೆ ಆಗಿತ್ತು ಅಂತ, ಆ ಕೆರೆಗಳ ಹೆಸರಿನಲ್ಲಿ ಅವೆಲ್ಲ ಇರೋದು ಅಂತ. ಅದೇ ಆ ಕೆರೆಗೆ ಬರ್ತಕ್ಕಂಥ ನೀರು ಇದು ಆರಿದ್ರ ನದಿ ಆಗಿತ್ತು ಅಂತ. ಆರಿದ್ರ ನದಿ ಪೌರಾಣಿಕ ಕಾಲದಲ್ಲಿ ಹಿಂಗಾಯ್ತು. ಆಮೇಲೆ ಅದು ಬಂದು ಕೆಲವೇ ದಿನಗಳಲ್ಲಿ ಇಲ್ಲೆಲ್ಲ ಪೂಜೆ ಪುನಸ್ಕಾರ ಮಾಡಕ್ಕೆ ಇಷ್ಟು ಹತ್ತಿರದಲ್ಲಿ ಜನಗಳು ಓಪನಿಂಗ್ನಲ್ಲಿ 49,000 ಅಡಿಕೆ ತಟ್ಟೆ ಕಲೆಗೆ
ಈ ಜಾಗಕ್ಕೆ ಒಂದು ಬಸ್ ಇಲ್ಲ, ಕಾರ್ ಇದಿಲ್ಲ, ವೆಹಿಕಲ್ ಇಲ್ಲ, ಏನಿಲ್ಲ. ಪ್ರೈವೇಟ್ ವೆಹಿಕಲ್ ಯಾವುದೋ ಒಂದು ಅಲ್ಲಿ ಓಡಾಡುತ್ತೆ. ಅಂಥದ್ರಲ್ಲೂ ಅಷ್ಟೊಂದು ಜನ ಸುತ್ತಲೂ ಒಂದು 50-100 ಹಳ್ಳಿಯವರೆಲ್ಲರೂ ಇಲ್ಲಿ ಬಂದು ಭಾಗವಹಿಸಿದ್ರು. ಯಾಕೆ ಅಂದರೆ ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಹಿಂಗೆ ಕಂಟಿನ್ಯೂ. ಯಾರು ಇವರು ಯಾರು ಮನೇಲಿ ಕೇಳಿದ್ರೆ ನಾವು ಯಾರು ಅಲ್ಲಿನೇ ಹಚ್ಚಿರ್ಲಿ ಸರ್ ನಿರ್ಮಾಣ ಮಾಡೋ ಟೈಮ್ನಲ್ಲಿ ಒಂದು ವಾರ ನಡೀತಾ 9 ದಿವಸ 9 ದಿವಸ ಬರೀ ಓಪನಿಂಗ್, ಬರೀ ಎಲ್ಲ ರೆಡಿ ಇದ್ದದ್ದು ಓಪನ್ ಆಗೋದಕ್ಕೆ 3-4 ದಿವಸ ತಗೊಂತಾರೆ ಅಂತ. 9 ದಿವಸ ಸತತವಾಗಿ ನಡೆಯುತ್ತೆ. ತುಂಬಾ ಅದ್ದೂರಿಯಾಗಿ ನಡೆದಿದೆ. ಆಮೇಲೆ ಪ್ರತಿಯೊಂದು ದೇವರ ಕೆಳಗಡೆ ಶೃಂಗೇರಿ ಜಗದ್ಗುರು ದೊಡ್ಡವರು ಕೊಟ್ಟಿರ್ತಕ್ಕಂಥ ಈ ಸಾಲಿಗ್ರಾಮಗಳು, ಅವರು ಮಾಡಿರ್ತಕ್ಕಂಥ ಪೂಜೆಗಳು, ಇವೆಲ್ಲ ಇರೋದ್ರಿಂದ ಶಕ್ತಿ ಅಮ್ಮನ ಹತ್ರ ಬಹಳ ಇದೆ. ಇದು ಈ ಸ್ಥಳದ ಒಂದು ವಿಶೇಷತೆ. ಮತ್ತೆ ಈ ಚಂಡಿ ಯಾಕೆ ಮಾಡಿದ್ರು ಅಂತ ಅದೇ ಬೇರೆ. ಅದ್ರದ್ದು ಏನು ಮಾಹಿತಿ? ಅದು ಏನಂದ್ರೆ